ಕಾರ್ಮಿಕರು ಮಲ ಹೊತ್ತ ಕೇಸ್ಗೆ ಸಂಬಂಧಪಟ್ಟಂತೆ ಜಿ ಕನ್ನಡ ನ್ಯೂಸ್ ವರದಿ ಬಿತ್ತರಿಸಿತ್ತು. ಜಿ ಕನ್ನಡ ವರದಿ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇಲ್ಲಿ ದಲಿತ ಕಾರ್ಮಿಕರು ಶೌಚ ಗುಂಡಿಯಿಂದ ಮಲ ಹೊತ್ತಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿ ಕನ್ನಡ ನ್ಯೂಸ್ ಇದರ ಬಗ್ಗೆ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಗುತ್ತಿಗೆದಾರನ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿದೆ. ಗುತ್ತಿಗೆದಾರ ಗುರುಪ್ರಸಾದ್ ಆಚಾರ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತುಮಕೂರು ನಗರ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ದಾಖಲಾಗಿರುವಂತದ್ದು. ಕೆಇಬಿ ಎಂಜಿನಿಯರ್ ಸಂಘದ ಕಟ್ಟಡ ನವೀಕರಣದ ಗುತ್ತಿಗೆ ಕಾಮಗಾರಿಯನ್ನ ಗುರುಪ್ರಸಾದ್ ನಡೆಸುತ್ತಿದ್ದಾರೆ. ಹಾಗಾಗಿ ಇವರ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿದೆ. 4 ದಲಿತ ಕಾರ್ಮಿಕರನ್ನ ಬಳಸಿ ಮಲ ಬಾಚಿಸಿದ್ದ ಗುತ್ತಿಗೆದಾರನ ವಿರುದ್ಧ ಕೇಸ್ ದಾಖಲಾಗಿರುವಂತದ್ದು. ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಆಕ್ಟ್ ಅಡಿ ಕೇಸ್ ದಾಖಲಾಗಿದೆ. ತುಮಕೂರು ನಗರ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ದಾಖಲಿಸಿದ್ದಾರೆ ಪೊಲೀಸರು. ಈ ವಿಚಾರವಾಗಿ ಆಕ್ರೋಶ ವ್ಯಕ್ತವಾಗಿತ್ತು. ಇಲ್ಲಿ ದಲಿತ ಕಾರ್ಮಿಕರ ಕೈಯಲ್ಲಿ ಅವರ ಮೈ ಮೇಲೆ ಬಟ್ಟೆ ಇಲ್ಲ, ಕೈಗಳಿಗೆ ಗ್ಲೌಸ್ ಇಲ್ಲ, ಯಾವುದೇ ಸುರಕ್ಷತೆ ಇಲ್ಲದೆ ಇಲ್ಲಿ ಕಾರ್ಮಿಕರ ಬಳಿ ಮಲ ಹೊರಿಸಿದ್ದಾರೆ ಅನ್ನುವಂಥ ಆರೋಪದ ಮೇರೆಗೆ ನಿನ್ನೆ ನಮ್ಮ ಜಿ ಕನ್ನಡ ನ್ಯೂಸ್ನಲ್ಲಿ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ವರದಿ ಬಿತ್ತರಿಸಿದ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾಗಿ ಗುತ್ತಿಗೆದಾರನ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿರುವಂಥದ್ದು. ಕೆಇಬಿ ಎಂಜಿನಿಯರ್ ಸಂಘದ ಕಟ್ಟಡ ನವೀಕರಣ ಗುತ್ತಿಗೆ ಕಾಮಗಾರಿಯನ್ನ ನಡೆಸ್ತಾ ಇದ್ದಂತ ಗುತ್ತಿಗೆದಾರ ಗುರುಪ್ರಸಾದ್ ಅವರ ವಿರುದ್ಧ, ಗುರುಪ್ರಸಾದ್ ಆಚಾರ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಆಕ್ಟ್ ಅಡಿ ಈ ಕೇಸ್ ದಾಖಲಾಗಿದೆ. ತುಮಕೂರು ನಗರ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ದಾಖಲಿಸಿದ್ದಾರೆ ಪೊಲೀಸರು. ನಿನ್ನೆ ಈ ಒಂದು ವಿಚಾರ ಏನಿದೆ ಇದು ತುಂಬಾ ಆಕ್ರೋಶಕ್ಕೆ ಕಾರಣವಾಗಿತ್ತು, ಚರ್ಚೆಗೆ ಕಾರಣವಾಗಿತ್ತು. ಇಲ್ಲಿ ಯಾವುದೇ ಕಾರ್ಮಿಕರಿಂದ ಇಂಥ ಕೆಲಸಗಳನ್ನ ಮಾಡಿಸುವಂತಿಲ್ಲ ಅನ್ನುವಂಥ ಕಾನೂನು ಇದ್ದರೂ ಕೂಡ ಇಲ್ಲಿ ಕಾರ್ಮಿಕರಿಂದ, ದಲಿತ ಕಾರ್ಮಿಕರಿಂದ ಇಂಥ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇತ್ತು. ಹಾಗಾಗಿ ಈ ವಿಚಾರವಾಗಿ ಈಗ ಈ ಒಂದು ಇಂಪ್ಯಾಕ್ಟ್ ಆಗಿರುವಂಥದ್ದು. ಈಗ ಗುತ್ತಿಗೆದಾರನ ವಿರುದ್ಧ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಈ ಬಗ್ಗೆ ಧ್ವನಿ ಎತ್ತಿ ಮಾತನಾಡಿದ್ದಕ್ಕೆ ನ್ಯಾಯ ದೊರೆತಂತಾಗಿದೆ. ಕೆಇಬಿ ಇಂಜಿನಿಯರ್ ಸಂಘಟದ ಆವರಣದಲ್ಲಿ ಈ ಒಂದು ಘಟನೆ ನಡೆದಿತ್ತು. ಹಾಗಾಗಿ ಏನೆಲ್ಲ ಚರ್ಚೆಗಳಾಗಿತ್ತು, ಏನೆಲ್ಲ ಕ್ರಮಗಳಾಗಬೇಕು ಅಂತೇಳಿ ಆಗ್ರಹಿಸಲಾಗಿತ್ತು, ಅದರ ರೀತಿಯಾಗಿ ಈಗ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. 4 ದಲಿತ ಕಾರ್ಮಿಕರಿಗೆ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ. ಆದರೆ ಅವರು ಈಗ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡುತ್ತಾ ಹೋಗ್ತಾರೆ. ಮಂಜುನಾಥ್, ನಿನ್ನೆ ಈ ಒಂದು ತುಮಕೂರಿನ ಕಾರ್ಮಿಕರ ಕೈಲಿ ಮಲ ಹೊರಿಸಿದಂತ ಕೇಸ್ಗೆ ಸಂಬಂಧಪಟ್ಟಂತೆ ಜಿ ಕನ್ನಡದಲ್ಲಿ ವರದಿ ಕೊಡ್ತಾ ಇದ್ದಂತೆ ಈಗ ಅಧಿಕಾರಿಗಳು ಕ್ರಮವನ್ನ ಕೈಗೊಂಡಿದ್ದಾರೆ. ಗುತ್ತಿಗೆದಾರನ ವಿರುದ್ಧ ಕ್ರಮವಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೇಳೋದಾದ್ರೆ ಸುನಿಧಿ, ಏನು ನಿನ್ನೆ ಜಿ ಕನ್ನಡದಲ್ಲಿ ಏನು ವರದಿಯಾಗಿದ್ದಂತ ಏನು ದಲಿತರ ಕೈಯಿಂದ ಒಂದು ಮಲ ಬಾಚಿಸಿದಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಎಚ್ಚೆತ್ಕೊಂಡು ಒಂದು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಒಂದು ಸುಮೋಟೋ ಒಂದು ಕೇಸನ್ನ ದಾಖಲಿಸಿಕೊಂಡು ಈಗ ಅಲ್ಲೇನು ಗುತ್ತಿಗೆದಾರ ಏನು ಅವ್ರನ್ನ ಕೆಲಸಕ್ಕೆ ಕರ್ತಂದಿರ್ತಾನೆ ಅವನ ವಿರುದ್ಧ ಈಗ ಒಂದು ಕೇಸನ್ನ ದಾಖಲಿಸಿರ್ತಕ್ಕಂಥದ್ದು. ಏನು ಗುತ್ತಿಗೆದಾರ ಗುರುಪ್ರಸಾದ್ ಆಚಾರ್ಯ ಅಂತಕ್ಕಂಥ ವ್ಯಕ್ತಿಯ ಮೇಲೆ ಈಗ ಒಂದು MS ಆಕ್ಟ್ ಅಡಿಯಲ್ಲಿ, ಅಂದ್ರೆ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಆಕ್ಟ್ ಅಡಿಯಲ್ಲಿ ಅವ್ರ ಮೇಲೆ ಒಂದು ದೂರನ್ನ ದಾಖಲಿಸಿದ್ದಾರೆ. ಸದ್ಯ ಎಫ್ಐಆರ್ ನಲ್ಲಿ ಏನು ಅಲ್ಲಿ ದಲಿತರು ಕೆಲಸವನ್ನ ಮಾಡ್ತಾ ಇದ್ರು ಅವರನ್ನ ಯಾರು ಕೂಡ ಅನ್ಐಡೆಂಟಿಫೈಡ್ ಅಂತಂದ್ರೆ ಅವ್ರು ಯಾರು ಕೂಡ ಗುರುತು ಇಲ್ಲ ಅಂತ ಹೇಳಿ ಅಲ್ಲಿ ಅಪರಿಚಿತರು ಅನ್ನೋ ರೀತಿಯಲ್ಲಿ ಅವ್ರನ್ನ ತೋರಿಸಿದ್ದಾರೆ. ಸದ್ಯ ಅವ್ರನ್ನ ಈಗ ಸುಮೋಟೋ ಕೇಸನ್ನ ದಾಖಲಿಸ್ಕೊಂಡು ಈಗ ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಕರೆತಂದು ನಂತರ ಆ ಒಂದು ಎಫ್ಐಆರ್ ನಲ್ಲಿ ಯಾರೆಲ್ಲ ಇದ್ರು ಅಂತಕ್ಕಂಥದ್ದಾಗಿ ಅಪ್ಡೇಟ್ ಅನ್ನ ಮಾಡಿಕೊಂಡು ಅದು ಪ್ರಕರಣವನ್ನ ತನಿಖೆಯನ್ನ ಮಾಡ್ಬೇಕಾಗಿರುತ್ತೆ. ಸದ್ಯ ಇವ್ರೇನು ನಿನ್ನೆ ಕೆಇಬಿ ಇಂಜಿನಿಯರ್ಸ್ಗಳ ಏನು ಒಂದು ಕಟ್ಟಡದ ಅಲ್ಲಿ ಏನು ಪಿಟ್ಗುಂಡಿಗಳನ್ನ ಹೊರ ತೆಗೆದಿದ್ದಂತ ಒಂದು ಮಲವನ್ನ ಏನು ಟ್ರ್ಯಾಕ್ಟರ್ಗೆ ತುಂಬ್ತಾ ಇದ್ರು. ಇದನ್ನ ಜಿ ಕನ್ನಡ ವಾಹಿನಿ ಇದನ್ನ ವರದಿಯನ್ನ ಮಾಡಿತ್ತು. ಇದಾದ ಬಳಿಕ ಏನು ಒಂದು ಸಾರ್ವಜನಿಕ ವಲಯದಲ್ಲಿ ಒಂದು ಭಾರಿ ಒಂದು ಟೀಕೆಗೆ ಕಾರಣ ಆಯಿತು, ಮತ್ತೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಯಾಕೆಂದ್ರೆ ಆಧುನಿಕ ಕಾಲದಲ್ಲೂ ಕೂಡ ಇನ್ನೂ ಒಂದು ಮಲ ಹೊರುವಂತ ಒಂದು ಪದ್ಧತಿ, ಈ ಪದ್ಧತಿ ನಿಷೇಧ ಆಗಿದೆ. ಆದ್ರೂ ಕೂಡ ಇನ್ನೂ ಕೂಡ ಈ ಒಂದು ಪದ್ಧತಿ ಇನ್ನೂ ಜೀವಂತವಾಗಿದೆ. ಅದು ತುಮಕೂರು ನಗರದ ಹೃದಯ ಭಾಗದಲ್ಲಿ ಇಂಥ ಒಂದು ಘಟನೆಗಳು ನಡೀತಾ ಇದೆ. ಸಾರ್ವಜನಿಕವಾಗಿ ಈ ಒಂದು ಇಂಥ ಒಂದು ಘಟನೆಗಳು ಅಲ್ಲಲ್ಲಿ ನಡೀತಾ ಇದಾವೆ ಅಂತಕ್ಕಂಥದ್ದಾಗಿ ಒಂದು ಆಕ್ರೋಶ ಕೂಡ ಒಂದು ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡು ತಕ್ಷಣ ಅದೊಂದು ಸುಮೋಟೋ ಒಂದು ಪ್ರಕರಣವನ್ನ ಕೂಡ ಈಗ ದಾಖಲಿಸಿದ್ದಾರೆ. ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಹೀಗೆ ತುಮಕೂರಿನಲ್ಲಿ ಕಾರ್ಮಿಕರ ಕೈಯಲ್ಲಿ ಮಲ ಹೋರಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಕ್ರೋಶ ವ್ಯಕ್ತವಾಗಿತ್ತು, ಆಗ್ರಹಗಳೇನು ಕೇಳಿ ಬಂದಿತ್ತು, ಅದರ ರೀತಿಯಾಗಿಯೇ ಈಗ ಅಕ್ರಮ ಮಾಡಿರುವಂಥದ್ದು, ಈ ರೀತಿಯಾಗಿ ಆರೋಪ ಏನು ಕೇಳಿ ಬಂದಿತ್ತು, ಈ ವಿಚಾರವಾಗಿ ಈಗ ಕ್ರಮವನ್ನ ಕೈಗೊಳ್ಳಲಾಗಿದೆ. ನಮ್ಮ ಜಿ ಕನ್ನಡ ನ್ಯೂಸ್ನಲ್ಲಿ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಗುತ್ತಿಗೆದಾರನ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿದೆ.